ಬೇಗ ಬಾರೋ, ರಾಹುಕಾಲದಲ್ಲಿ ಹುಟ್ಟವನೆ. ರಾಹುಕಾಲ ಬರೋದೊಳಗೆ ಹೋಗ್ಬೇಕು. ಲೋ ಬಂದ್ಯನಾ? ಬರ್ತೀನಿರಪ್ಪ. ಹಾ ಬಾ ಬಾ. ಲೇ ಬಂದ್ಯನಾ? ಬಂದೆ. ಹಾ ಪುಷ್ಪ ತರ ಹೋಗನ ಆಯ್ತು ಬೇಡ. ಅಪ್ಪಾಜಿ ಹೋಗನ. ನೋಡ, ಹುಡುಗಿ ಬಂಗಾರದಂಗಿದ್ದಾಳಂತೆ. ಹಂಗಂತ ಕಾಸಿಲ್ದಿರುವಾಗ ಮಾರಾಕ್ಬಿಟ್ಟಿ. ಹಂಗ್ ಮಾಡ್ತೀನ ನಾನು? ಅಡಾನು ಇಡಲ್ಲ ನಾನು. ಹಂಗಾದ್ರೆ ಈ ಮದ್ವೆ ನಿನಗೆ ಒಪ್ಕೆತಾನೆ? ಬೇಡ ಅನ್ಸುತ್ತೆ ಡ್ಯಾಡಿ. ಯಾಕೋ? ಯಾರಾದ್ರೂ ಒಂದ್ ಶೋ ಸಿನಿಮಾ ನೋಡಕ್ಕೋಸ್ಕರ ಇಡೀ ಥಿಯೇಟರ್ ತಗತಾರ? ಕರೆಕ್ಟ್ ಕಣ. ಬಾ ಹಂಗಾರ. ಅಪ್ಪ ಏನ್ ಹಿಂಗಂದ್ಬಿಟ್ಟೆ? ನನ್ ಮಾತು ಅಷ್ಟೊಂದು ಬೆಲೆ ಇದೆಯಾ ನಿನ್ನ ಹತ್ರ? ಈಗೇನ್ ಬತ್ತಿ ಅಲ್ಲ ಬೇರೆಯವ್ರಪ್ಪನ್ ಕರ್ಕ ಹೋಗ್ಲಾ? ಬಾರ. ಅಲ್ಲ ಕಣೋ, ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ನಾನ್ ಮದ್ವೆ ಆಗ್ತಿದ್ ನೀ ಹುಡ್ತಿದ್ಯೇನೋ? ಅಯ್ಯಯ್ಯ, ಏನ್ ಮೈಸೂರು ಪ್ಯಾಲೇಸ್ ಅಲ್ಲಿ ಉಡ್ಸ್ಬಿಟ್ಟಿದ್ಯಾ? ಯಾವ್ದೋ ಒನ್ನಾರ್ಕೆಲ್ ಉಡ್ಸಿದ್ಯಾ? ನಾನ್ ಕಷ್ಟಪಟ್ಟು ಈ ಮನೇಲಿ ಇರ್ಸಿದೀನಿ. ಇಂಥವೆಲ್ಲ ಚೆನ್ನಾಗ್ ಮಾತಾಡ್ತೀಯ ನೀನು. ಅಲ್ವೋ, ಅವಾಗ ತುಂಬಾ ಬಡತನ ಇತ್ತು ಕಣೋ. ಅಯ್ಯೋಯ್ಯೋ, ಕಾಸಿಗೆ ಮಾತ್ರ ಬಡತನ ಇತ್ತು, ಮಕ್ಕಳು ಮಾಡಕ್ಕಿರ್ಲಿಲ್ಲ ನಿಂಗೆ. ನಡೆ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಬರಪ್ಪ. ನಮ್ ಕಾರ್ ಬೇಡ ಬಾರ. ಯಾಕೆ? ನಮ್ ತಾತನ್ ಕಾಲದಿಂದಲೂ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಒಂದ್ ಕಾರ್ ಐತೆ. ನಾವ್ ಅದ್ರಲ್ಲೇ ಹೋಗ್ಬೇಕು. ಎಲ್ಲೈತದು? ಅಲ್ಲೈತೆ ನೋಡು. ಬಾರ. ಅಪ್ಪ ಏನಪ್ಪ ಇದು? ಬೆಂಕಿ ಬಟ್ಟಕ್ಕೆ ನಾಕ್ ಚಕ್ರಕ ಬಂದ್ಬಿಟ್ಟವನೆ. ಲೋಪರಪ್ಪ. ಅಯ್ಯಯ್ಯೋ, ಕಾರ್ ಡೋರ್ ಓಪನ್ ಮಾಡ್ಕೊಂಡು ತೀರ್ಕೊಂಡ್ಬಿಟ್ಟವನಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅಯ್ಯೋ ನಿನ್ನಲ್ಲೇ ಇಂಪಾರ್ಟೆಂಟ್ ಕಾರ್ನ ಬಿಟ್ಬಿಟ್ಟು ಯಾವ್ದೋ ಇಂಪಾರ್ಟೆಂಟ್ ಸೇಲ್ದಾರ ಕಾರಲ್ಲಿ ಕರ್ಕೊಯ್ತಾ ಇದೆಯಲ್ಲಪ್ಪ. ನಾನ್ ಹೇಳಿಲ್ವೇನ ಇದೇ ಕಾರು, ಇವನೇ ಡ್ರೈವರ್. ಸೂಪರ್. ಅತ್ತೆ ಕಾರತ್ತೆ. ಸರ್ ಏನಪ್ಪ? ಒಂಚೂರು ಬಾನೆಟ್ ಓಪನ್ ಮಾಡಿ ಸರ್. ಯಾಕಪ್ಪ? ಹೀಟ್ ಆಗ್ಬಿಟ್ಟಿದೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಮಾಡು. ಬಾನೆಟ್ ಓಪನ್ ಮಾಡುತ್ತವ್ರೆ. ಬಾರ. ಈ ಗಾಡಿ ಅವನು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಎದುರು ಬಿಟ್ಟಿದ್ದಾನೆ. ಗಾಡಿ ಏನು ಒಗೆನ ಕಲ್ಲಿಂದ ತಂದೇನಪ್ಪ? ಯಾಕೆ ಸರ್? ಗಾಡಿ ತುಂಬಾ ಒಗೆನ ಇದೆಯಲ್ಲ. ಅಯ್ಯೋ, ನೀರ್ ಹಾಕಿ ಸರ್ ಅದಕ್ಕೆ. ಲೈ, ನೀನ್ ಹುಡುಗಿ ನೋಡಕ್ ಹೋದಾಗ ಬರೀ ಹೊಗೆ ಬಂದೈತೆ. ನಾನ್ ಹುಡುಗಿ ನೋಡಕ್ ಹೋದಾಗ ಬೆಂಕಿನೇ ಬಂದಿತ್ತು. ನೀನ್ ಬೆಂಕಿಯಲ್ಲಿ ಎರಡಿದವು ಏನಪ್ಪ? ಹೌದು ಕಣ. ಹಾಕೋ ನೀರು. ಅದೇನಂತ ಉಟ್ಬಿಟ್ಟ? ಹಾಕೋ ನೀರು. ಅಯ್ಯೋ, ಅಲ್ಲ ಹಾಕೋ. ಎಲ್ಲ ಹಾಕೋ. ತೆಗೆದ್ಬಿಟ್ಟು ಹಾಕ. ತೆಗಿ. ಇರಪ್ಪ ಎತ್ತ. ಅಯ್ಯ ಸರ್, ಓಪನ್ ಆಗ್ತಿಲ್ವಾ? ಓಪನ್ ಆಗಲ್ಲ. ಬನ್ನಿ. ಯಾಕೆ? ಒಂದ್ಸರಿ ಕ್ಲೋಸ್ ಆದ್ರೆ ಓಪನ್ ಆಗಕ್ಕೆ 10 ವರ್ಷ ಬೇಕು. ಯಾವ್ದೋ ಇದು ಕಾರಲ್ಲೇ. ಬನ್ನಿ ಲಗುನ ಬನ್ನಿ. ಬಾರ ಕಾರ್ ಹೋಗೋಣ ಸರ್. ಅಪ್ಪ ಸೀಟ್ ಬೆಲ್ಟ್ ಇಲ್ಲಪ್ಪ? ಪ್ಯಾಂಟಿಗೆ ಬೆಲ್ಟ್ ಇಲ್ಲ ಅಂತ ಅದನ್ನೇ ಕಟ್ ಮಾಡಕ್ ಕಂಡಿದ್ದೀನಿ. ಲೊಕೇಶನ್ ಬಂತಪ್ಪ. ಲೊಕೇಶನ್ ಬಂತ? ಕೊನೆಗೂ ಮನೆ ಕರ್ಕೊ ಬಂದ್ಬಿಟ್ಟೇನೋ. ಏನು ಮನೆ 4 ಫ್ಲೋರ್ ಇದೆ. ಮದ್ವೆ ಆದ್ಮೇಲೆ 2 ಫ್ಲೋರ್ ಅಲ್ಲಿ ನಾನೇ ಇರ್ತೀನಿ. ಅಪ್ಪ ನಾನು ಗ್ರೌಂಡ್ ಫ್ಲೋರ್. ಕ್ಯಾಪಾಲ ಸೇರ್ ತೊಡ್ಬಿಡ್ತೀನಿ. ಲೈ, ನಂದು 650 ರೂಪಾಯಿ ಕೊಡು ಮೊದ್ಲು. ಲೈ, ಹೊರಡ್ಬೇಕಾದ್ರೆ ಎಲ್ರು ಒಟ್ಟಿಗೆ ಹೊರಡ್ಬೇಕು. ಒಟ್ಟಿಗೆ ಸೇರ್ಸ್ಕೊಡ್ತೀನಿ. ಸೇರ್ಸ್ಕೊಡೋದು ಈ ನನ್ ಮಗನ್ ಕರ್ಕ ಬಂದ್ರೆ ನಿಂಗ್ ನಾಕ್ ಸೇರ್ಸ್ಕೊಡ್ತೀನಿ. ಬನ್ನಿ ಹೋಗೋಣ ಬನ್ನಿ. ಎಳ್ನೀರ್ ಅಂಗಡಿ ಹತ್ರ ಮಾತಾಡ್ತಾ ದೇವ್ಪುಟ್ಟೆ. ಅಯ್ಯೋ ನಿನ್ನಲ್ಲೇ, ನಾವೇನ್ ಕ್ಯಾನ್ಸರ್ ಪೇಷಂಟ್ ನೋಡಕ್ ಹೋಗ್ತಾ ಇದೀವ? ಮುಚ್ಕೊಂಡು ಒಳಗಡ. ಸಾರಿ ಅಪ್ಪ. ಏನಪ್ಪ ಇದೆಲ್ಲ? ಒಂದ್ ನಿಮಿಷ. ನೀನು ಏನೇನೋ ಮಾತಾಡಿ ಈ ಸಂಬಂಧನೂ ಹಾಳು ಮಾಡಬೇಡ. ಮೊನ್ನೆ ಮಾಡ್ದಲ್ಲ ಹಂಗೆ. ನೀನೇನಂದೆ? ಏನಂದೆ? ಅಪ್ಪ ಯಾರಿಗೇನೇ ಕೇಳಿದ್ರು ನನ್ ಮಗ ಹಂಗಲ್ಲ ಅಂತ ಹೇಳು ಅಂದೆ ತಾನೆ. ಅದಕ್ಕೆ ನಿಮ್ ಮಗ ಒರ್ಜಿನ ಅಂತ ಕೇಳಿದ್ರೆ ಅವ್ನ ಹಂಗಲ್ಲ ಅಂತ ಹೇಳ್ಬಿಡದ? ಅಪ್ಪ ಹಿಂಗ್ ಗೊತ್ತಪ್ಪ. ಬಂದೆ. ನಮಸ್ಕಾರ. ಒಂದ್ ನಿಮಿಷ. ವರದಕ್ಷಿಣೆ ಬೇಡ ಅನ್ನೋದಾದ್ರೆ ನೀವು ಚಪ್ಪಲಿ ಬಿಟ್ಟು ಒಳಗ್ ಬನ್ನಿ.
ಬೇಕು ಅನ್ನೋದಾದ್ರೆ ನಾನು ಚಪ್ಪಲಿ ಎತ್ಕೊಂಡು ಆಚೆ ಬರ್ತೀನಿ. ಅಯ್ಯೋ ಇದ್ರ ಅವಶ್ಯಕತೆ ಇಲ್ಲ ಸರ್, ಸುಮ್ಮನೆ ಹಾಕ ಬಂದಿರೋದು ಅಲ್ವಾ? ಚಪ್ಪಲಿ ಬೆಚ್ಚಿ ಅವ್ರ ಎತ್ಕೊಬರತ್ತ. ಬನ್ನಿ ಬನ್ನಿ, ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆಯ್ತು. ಇದು ಅಡ್ರೆಸ್ ಹುಡ್ಕೋದೇನು ತೊಂದ್ರೆ ಆಗ್ಲಿಲ್ಲ ತಾನೇ? ಇಲ್ಲ ಇಲ್ಲ, ನಮ್ಮ ಏರಿಯಾದಲ್ಲಿ ನಾಯಿಗಳ ಕಾಟ ಸ್ವಲ್ಪ ಜಾಸ್ತಿ. ಏನ್ರಿ ಇದು? ಫೋಟೋದಲ್ಲಿ ಹುಡುಗ ಒಳ್ಳೆ ಹಿಂದಿ ಹೀರೋ ತರ ಇದ್ದ, ಎದುರುಗಡೆ ಒಳ್ಳೆ ಹಂದಿ ತರ ಇದ್ದಾನಲ್ರಿ. ನೋಲಿ, ಇವರು ಹುಡುಗನಪ್ಪ ಕಣೆ, ಹುಡುಗ ಹಿಂದೆ ಇದಾನ ನೋಡು. ಮನೆ ಸಖತ್ತಾಗಿದೆ, ಹುಡುಗಿಗ್ ತಂಗಿ ಇದ್ದಾಳ ನೋಡ್ಬೇಕು. ಏನು ಅವನು ಹುಡುಗನ? ಅವನಲ್ಲ ಕಣೆ, ಮತ್ತೆ ಅವನ ಹಿಂದೆ ಸೂಟು ಬೂಟು ಮತ್ತೆ ಅದು ಏನ್ ತಗೋತೀರಿ? ಏನೂ ಬೇಡ ಅಂದ್ರೆ ನಿಮಗ್ ಬೇಜಾರು, ಬೇಕು ಅನ್ನಕ್ಕೆ ನಮಗ್ ಮುಜ್ಗರ. ನೋಡಿ, ಮುಜುಗರ ಪಡ್ಕೊಂಡ್ರೆ ಹೊಟ್ಟೆ ತುಂಬುತ್ತೀಯೇ? ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಏನ್ ಬೇಕು ಅಂತ ಕೇಳಿ. ಏನಿಲ್ಲ, ಈ ಕ್ಯಾರೆಟ್ ಇದೆಯಲ್ಲ ಇದನ್ನ ಸಣ್ಣದಾಗಿ ತುರ್ದ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟಿಟ್ಟು ಆಮೇಲೆ ಒಂದು ಪಾತ್ರದಲ್ಲಿ ಸಕ್ಕರೆ ಪಕ್ಕ ಮಾಡಿ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟು ಈ ಕ್ಯಾರೆಟ್ ಅನ್ನ ಸಕ್ಕರೆ ಪಕ್ಕ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೀಟರ್ ಹಾಲು ಹಾಕಿ ಕೊತಕತ ಅಂತ ಕುದಿಸಿ ಕೊಟ್ಬಿಟ್ರೆ ಅಷ್ಟು ಸಾಕು ನೋಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಮುಜುಗರ ಪಡ್ಕೊಂಡ್ರೆ ಆಗತ್ತೀಯೇ? ನೀ ಒಳ್ಳೆ ಲೇ ಇವಳೆ, ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡ್ ಬಾರೆ. ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ನಿಮಗೆ. ಕ್ಯಾರೆಟ್ನ ತುರಿದ್ಬಿಟ್ಟು ಗೆಣಸನ್ನ ತರದ್ಬಿಟ್ಟು ಉಪ್ಪಿಟ್ಟು ಮಾಡಿ ತಂದು ಹಾಕಿ ಅಂತ ತಂದು ಹಾಕ್ತಾರೆ. ಶನಿ ನಿನ್ನ ಮುಖ ನೋಡ್ತಿದ್ದಂಗೆ ನೀವು ಉಪ್ಪಿಟ್ಟು ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಮಾಡಕ್ಕಾಗಲ್ಲ ಅಂದ್ಮೇಲೆ ಯಾಕೋ ಕೇಳ್ಬೇಕಾಗಿತ್ತು? ಮಾತಾಡ್ಬೇಡು ಅಲ್ವೋ, ನಮ್ ಮೆನುನಲ್ಲಿರೋದು ಅವ್ರ ಮನೇಲಿ ಇಲ್ಲ ಅಂತ ನಿಮ್ಗೆ ಹೆಂಗೋ ಗೊತ್ತಾಗ್ಬೇಕು? ತಪ್ಪು ತಿಳ್ಕೊಬೇಡಿ. ಅದೇನಂದ್ರೆ ಹುಡುಗಿನ ನೋಡೋಕೆ ಅಂತ ಬಂದು ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಹಾಗೆ ಹೇಳ್ದೆ ಅಷ್ಟೇ. ದಯವಿಟ್ಟು ನಿಮ್ ಮನ್ಸಿಗೆ ಖೇದ ಉಂಟು ಮಾಡ್ಕೋಬೇಡಿ. ಬೇಕಿದ್ರೆ ನಮ್ಮ ಹೆಂಡತಿ ಒಂದ್ ಅರ್ಧ ಗಂಟೆ ಬರ್ತಾಳೆ, ಉಪ್ಪಿಟ್ಟು ಮಾಡ್ಕೊಂಡು ಬರ್ತಾಳೆ. ಹೊಟ್ಟೆ ತುಂಬಾ ತಿಂದು ಹೋಗಿ. ಅಂದಂಗೆ ಹುಡುಗ ಏನ್ ಮಾಡ್ಕೊಂಡಿದ್ದಾರೆ ಸರ್? ಒಂದ್ ಕಂಪ್ನಿಲಿ MD ಆಗಿದಾರ. ನಾ ಹೇಳದ್ನ ಕೆಲಸ ಮಾಡ್ಕೊಂಡಿದ್ದೆ, ಹುಡುಗಿರ್ ಜಾಸ್ತಿ ಇದಾರೆ ಅಂತ ಬಿಟ್ಬಿಟ್ಟೆ ಸರ್. ಅಯ್ಯೋ, ಹುಡುಗಿರಿದ್ರೆ ನೀವು ಕೆಲಸ ಮಾಡಲ್ವಾ? ಅಯ್ಯೋ, ಹುಡುಗಿರಿದ್ದಾರೆ ಕೆಲಸ ಮಾಡಲ್ಲ ಅಂತಾನೆ ತೆಗ್ದಾಕ್ಬಿಟ್ರು ಸರ್. ಹುಡುಗ ಬೇರೆ ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಸರ್? ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಒಂದ್ 50 ಹಸ ಕಟ್ಟನ ಅನ್ಕೊಂಡಿದೀನಿ ಸರ್. ಲೋನಲ್ಲಿ ಹಸು ತಗೊಂಡ್ಮೇಲೆ ಹೆಂಗ್ ಕಟ್ತೀರಾ? ಅಯ್ಯ, 50 ಹಸ ತಗೊಂಡ್ಮೇಲೆ ಆಗ ಕೊಟ್ಟಿರ್ತಾರಲ್ಲ ಸರ್, ಅದ್ರೆಲ್ಲ ಕಟ್ಟಾಕ್ತೀನಿ. ನಾನ್ ಕೇಳಿದ್ದು ಲೋನ್ ಅನ್ನ ಹೇಗ್ ಕಟ್ತೀರಾ ಅಂತ. ಸರ್, ತಿಂಗಳ ಒಂದ್ ಹಸ ಮರ ಹಾಕ್ಬಿಟ್ಟಾದ್ರೂ ಕಟ್ತೀನಿ ಸರ್. ಹಾಳಾಗ್ ಹೋಗ್ಲಿ, ಬೇರೆ ಇನ್ನೆಲ್ಲೋ ಹುಡುಗಿ ನೋಡಕ್ ಹೋಗ್ಲಿಲ್ವಾ? ನೋಡಿದ್ವಿ, ಬನಶಂಕರಲ್ಲಿ ಬಾನು ನೋಡಿದ್ವಿ, ಅವ್ಳ ಬೆನ್ ಗೂನು ಅಂತ ಫ್ಯಾಮಿಲಿ ಅವ್ರು ಹೇಳುದು ಅಂತ ಬಿಟ್ಬಿಟ್ವಿ. ಸಿದ್ದಾಪುರದಲ್ಲಿ ಸಿತಾರ ನೋಡಿದ್ವಿ, ಅವಳ ಅವತಾರ ನೋಡಿ ಸಾಕಾಗೋಯ್ತು. ಅಯ್ಯೋ, JP ನಗರದಲ್ಲಿ ಜ್ಯೋತಿ ನೋಡಿದ್ವಿ, ಒಳ್ಳೆ ಕೋತಿ ಇದ್ದಂಗಿದ್ದು ಅಂತ ಬಿಟ್ಬಿಟ್ವಿ. ನಾಗರಬಾವಿಲಿ ನಾಗರತ್ನ, ಶಿರಾದಲ್ಲಿ ಶಿಲ್ಪ. ಕೇಳ್ತಿದ್ದೀರಾ? ಲಂಡನ್ ಅಲ್ಲಿ ಲಾರಾ ನೋಡಿದ್ವಿ. ಅವ್ನು ನಿಮ್ಗೆ ಕಾಣಿಸಿದ್ನಾ? ಯಾರು? ಬ್ರೇನ್ ಲಾರಾ. ಲಾರು ನೋಡಿದ್ವಿ ಸರ್, ಅವಳು ಬಾರ ಅಂತ ಬಿಟ್ಬಿಟ್ಟೆ ಸರ್. ನಂಗೆ ಥಾಯ್ಲೆಂಡ್ ಅಲ್ಲಿ ಒಂದು ಹುಡುಗಿ ನೋಡಿದ್ದೆ ಸರ್. ಇನ್ನೇನು ಮದುವೆ ಫಿಕ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಮತ್ತೆ ಯಾಕೆ ಮದುವೆ ಆಗ್ಲಿಲ್ಲ? ಅವಳು ಆಲ್ರೆಡಿ ತಾಯಿ ಆಗಿದ್ದಾಳು ಸರ್, ಮತ್ತೆ ಯಾಕಾಗ್ಲಿ? ಆಕ್ಚುಲಿ ನೀವು ದೇವನಹಳ್ಳಿಲಿ ದೇವಕಿ ನೋಡ್ರೆ ಚಾನ್ಸ್ ಇಲ್ಲ ಬಿಡಿ. ಯಾಕೆ? ಯಾಕಂದ್ರೆ ಅವಳು ನನ್ನ ಹೆಂಡತಿ. ಕೂತ್ಕೊಳ್ಳೋ. ಹಲೋ ಹಲೋ, ಇನ್ ಮುಂದೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನನಗೆ ಮದ್ವೆ ಫಿಕ್ಸ್ ಆಗಿದೆ. ಫೋನ್ ಇಡೋ. ನಾನೇ ರೀ ಮದುವೆ ಗಂಡು ಮಾತಾಡ್ತಾ ಇರೋದು. ಓ, ನೀವಾ? ಒಬ್ಬ ದಿನ ಕಾಲ್ ಮಾಡಿ ಕಾಡ್ತಿದ್ದ ನನಗೆ, ನಾನು ಅವನು ಅನ್ಕೊಂಡೆ. ಹಾಳಾಗ್ಲಿ ಬಿಡ್ರಿ. ಪರ್ಸ್ನಲ್ ಆಗಿ ಏನೋ ಮಾತಾಡ್ಬೇಕು ಅಂತ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರೀ ಓಕೆ ಅಂತ ಕಳಿಸ್ಬಿಟ್ರಲ್ರಿ. ಟೇಕಂಡು ಒಂದು ಹಗ್ಗು, ಅಟ್ಲೀಸ್ಟ್ ಒಂದು ಕಿಸ್ ಆದ್ರೂ ಕೊಡ್ಬಾರ್ದ? ಏಯ್, ಅದೆಲ್ಲ ಏನಿದ್ರು ಮದ್ವೆ ಆದ್ಮೇಲೆ. ರೀ, ನಿಮ್ ನೆನಪಲ್ಲಿ ಪಾಗಲಾಗ್ಬಿಟ್ಟು ಕವಿತೆ ಎಲ್ಲ ಬರೆಯಕ್ ಶುರು ಮಾಡ್ಬಿಟ್ಟಿದ್ದೀನಿ. ಓ, ಕವಿತೆ ಎಲ್ಲ ಬರೀತೀರಾ ನೀವು? ಹೌದು, ನಂಗೆ ಕವಿತೆ ಅಂದ್ರೆ ತುಂಬಾ ಇಷ್ಟ. ನಂಗೋಸ್ಕರ 4 ಲೈನ್ ಹೇಳ್ರಿ. ನಿಮ್ಗಲ್ದೆ ಇನ್ಯಾರಿಗೆ ಹೇಳಲಿ? ಕೇಳಿ, ಹೇಳ್ತೀನಿ. ನೀವು ಆಪಲ್ ಆದ್ರೆ ಕಚ್ಕೊಂಡ್ಬಿಡ್ತೀನಿ, ಚಾಕು ಆದ್ರೆ ಹಂಗೆ ಚುಚ್ಕೊಂಡ್ಬಿಡ್ತೀನಿ, ಹಾಸಿಗೆ ಆದ್ರೆ ಹಾಸ್ಕೊಂಡ್ಬಿಡ್ತೀನಿ, ಕೂದ್ಲಾದ್ರೆ ಬಾಚ್ಕೊಂಡ್ಬಿಡ್ತೀನಿ, ಕ್ರೀಮ್ ಆದ್ರೆ ಮೈ ತುಂಬಾ ಹಚ್ಕೊಂಡ್ಬಿಡ್ತೀನಿ, ಬ್ರಷ್ ಆದ್ರೆ ಅಲ್ಲೆಲ್ಲ ಉಚ್ಕೊಂಡ್ಬಿಡ್ತೀನಿ, ಪೀಟ್ ಆದ್ರೆ ನೊಣುತ್ತರ ಹಂಗೆ ಮುತ್ಕೊಂಡ್ಬಿಡ್ತೀನಿ,
ಟೆಂಪಲ್ ಆದ್ರೆ ಈ ಅಗರಬತ್ತಿ ಹೊಗೆ ತರ ಸುತ್ಕೊಂಡ್ಬಿಡ್ತೀನಿ. ನೀವು ಜಾರ್ಬಂಡೆ ಆದ್ರೆ ಜಾರ್ಕೊಂಡ್ಬಿಡ್ತೀನಿ. ಆಕಾಶ ಆದ್ರೆ ಆರ್ಬಿಡ್ತೀನಿ. ನೀವು ನನ್ನ ಮಗು ಆದ್ರೆ ತುತ್ತಿಡ್ತೀನಿ. ರೇ ನಾನು ಹೆಂಡ್ತಿ ಆಗ್ರಿ ಹಂಗೆ ಮುತ್ತಿಡ್ತೀನಿ. ಅಯ್ಯಯ್ಯೋ ಅಪ್ಪ ಬಂದ್ರು ನಾನು ಫೋನ್ ಇಡ್ತೀನಿ. ರೇ 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 ಇದೊಂದು ಕವಿತೆಯಿಂದ ಒಂದು ಹುಡುಗಿನಾದ್ರೂ ಬಿಡ್ಸಕ್ಕಾಗ್ತಾ ಇಲ್ವಲ್ಲಪ್ಪ. ಅಪ್ಪ ಬಂದ್ರು ಫೋನ್ ಇಡ್ತೀನ? ರೇ ಅಪ್ಪ ಬಂದ್ರೆ ಫೋನ್ ಇಡಕ್ಕಿದ್ದೇನು ಅಕ್ರಮ ಸಂಬಂಧನ?